ಈಗ ಅವರ ತಾಯಿ ಮತ್ತು ಅವರ ಅಕ್ಕಪಕ್ಕದವರು ಹೇಳೋ ಪ್ರಕಾರ, ಅವರ ಹೇಳಿಕೆ ಪ್ರಕಾರ ಈಕೆ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು, ಅವನ ಹಣ ಕಿತ್ಕೋತಾ ಇದ್ಲು. ಆಮೇಲೆ ಯಾವುದೋ ಒಂದು ಕ್ಲಿಪ್ಪಿಂಗ್ ಇದ್ದಿರೋದು ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಥರ ಮಾಡ್ಕೊಂಡಿದ್ದಾಳೋ, ಅವರ ದೈಹಿಕ ಸಂಬಂಧದ ವಿಡಿಯೋ ಮಾಡ್ಕೊಂಡು ಗೊತ್ತಿಲ್ಲ. ಅವರ ಆರೋಪ ಮಾಡೋ ರೀತಿ ಹಂಗಿದೆ. 1 ಲಕ್ಷ ಕೊಡು 1 ಲಕ್ಷ ಕೊಡು ಅಂತ ಕೇಳ್ತಾ ಇದ್ಲು. ಇವನಿಗೆ ದಾರಿ ಕಾಣದಾಗಿದೆ, ಹತ್ಯೆ ಮಾಡಿದ್ದಾನೆ ಅಂತ ತಾಯಿ ಒಂದು ರೀತಿಯಲ್ಲಿ ಒಪ್ಕೋತಾ ಇದ್ದಾರೆ. ಅದು ಪೊಲೀಸರು ಹೇಳಬೇಕು. ಅವರ ತಾಯಿಯ ಸೈಡ್ ಏನು ಹೇಳಿದ್ದಾರೆ ಅದನ್ನು ನಾವು ನಿಮಗೆ ಕೇಳಿಸಿದ್ವಿ. ಈಗ ಬನ್ನಿ, ಭಾಳಷ್ಟು ಟ್ವಿಸ್ಟ್ ಇದೆ. ಮಹಾಲಕ್ಷ್ಮಿ ಮಹಾ ಎಕ್ಸ್ಕ್ಲೂಸಿವ್. ಬೆಂಗಳೂರಿನಲ್ಲಿ ಬೆಚ್ಚಿ ಸಂಶಯ ಇರುವಂತಹ ಮುಕ್ತಿರಂಜನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನಾನು ನಿಮಗೆ ಮೊನ್ನೆನೂ ನಮ್ಮ ರಿಪಬ್ಲಿಕ್ ಕನ್ನಡ ಹೇಳ್ತಾನೆ ಇತ್ತು, ಬೇರೆಲ್ಲೋ ಕೊಲೆ ಮಾಡಿ ತಂದು ಇಲ್ಲಿ ಐಸ್ ಕ್ರೀಮ್ ಇಟ್ಟಂಗೆ ಬಾಕ್ಸಲ್ಲಿ ಇಟ್ಟಿದ್ದಾರೆ ಅಂತ. ಅಲ್ಲಿ ರಕ್ತ ಇರಲಿಲ್ಲ ಅಂತೇಳಿ. ಆದರೆ 3 ಫಿಂಗರ್ ಪ್ರಿಂಟ್ ಇತ್ತು. ಹಾಗೂ ಮಹಾಲಕ್ಷ್ಮಿ ನಡುವಿನ ಅತಿಯಾದ ಸಲುಗೆ ಅಂತಂದರೆ ನಿಮ್ಗೆ ಗೊತ್ತಲ್ಲ, ಅದುವೇ ಅತಿಯಾದ ಸಲುಗೆ. ಬನ್ನಿ ಒಂದು ರಿಪೋರ್ಟ್. ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಮಹಾ ಟ್ವಿಸ್ಟ್. ಅತಿಯಾದ ಸಲುಗೆಯೇ ಕೊಲೆಗೆ ಕಾರಣವಾಯ್ತಾ? ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಬೀಭತ್ಸ ಕೊಲೆಗೆ ಈಗ ಮಹಾ ನಡುವೆ ಇದ್ದ ಅತಿಯಾದ ಸಲುಗೆಯೇ ಕಾರಣ ಅಂತ ಹೇಳಲಾಗಿದೆ. ರಂಜನ್ ಡೆತ್ ನೋಟ್ನಲ್ಲಿ ಏನಿದೆ? ಆತ್ಮಹತ್ಯೆ ಮಾಡಿಕೊಂಡ ಮುಕ್ತಿರಂಜನ್ ಶವದ ಬಳಿ ಬ್ಯಾಗ್, ಲ್ಯಾಪ್ಟಾಪ್, ಫೋನ್ ಪತ್ತೆಯಾಗಿದೆ. ಅಲ್ಲದೆ ಪೊಲೀಸರಿಗೆ ರಂಜನ್ ಬರೆದಿರೋ ಡೆತ್ ನೋಟ್ ಸಿಕ್ಕಿದೆ. ಇದರಲ್ಲಿ ಬರೆದಿರೋ ಪ್ರಕಾರ ಮಹಾಲಕ್ಷ್ಮಿ ಜೊತೆಗೆ ಜಗಳ ಮಾಡಿದ್ನಂತೆ ಮುಕ್ತಿರಂಜನ್. ವಯಾಲಿಕಾವಲ್ ಮನೆಯಲ್ಲೇ ಮುಕ್ತಿರಂಜನ್ ಜಗಳ ಆಗ್ತಿತ್ತಂತೆ. ಇದೇ ವೇಳೆ ರಂಜನ್ ಕಪಾಳಕ್ಕೆ ಬಾರಿಸಿದ್ಲಂತೆ ಮಹಾಲಕ್ಷ್ಮಿ. ಇದರಿಂದ ಆಕ್ರೋಶಗೊಂಡು ಹತ್ಯೆ ಮಾಡಿದ್ನ ರಂಜನ್ ಅನ್ನೋ ಅನುಮಾನ ಇದ್ದು, ಮಹಾಲಕ್ಷ್ಮಿ ಜೊತೆಗಿನ ಸಲುಗೆ ಬಗ್ಗೆಯೂ ರಂಜನ್ ಬರೆದಿದ್ದಾನೆ. ಡೆತ್ ನೋಟ್ ಸಿಕ್ಕಿದ್ರೂ ಹತ್ಯೆಗೆ ಬಳಸಿದ್ದ ವೆಪನ್ ನಾಪತ್ತೆ. ಪೊಲೀಸರಿಗೆ ಕೊಲೆಗೆ ಬಳಸಿದ್ದ ವೆಪನ್ ಇನ್ನೂ ಪತ್ತೆಯಾಗಿಲ್ಲ. ವೈಯಾಲಿಕಾವಲ್ ಪೊಲೀಸ್ ಕೂಡ ಒಡಿಶಾದಲ್ಲೇ ಠಿಕಾಣಿ ಹೂಡಿದ್ದು, ಇಂದು ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ ವರದಿ ಪಡೆದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಈಗ ಅವರ ತಾಯಿ ಮತ್ತು ಅವರ ಅಕ್ಕಪಕ್ಕದವರು ಹೇಳೋ ಪ್ರಕಾರ, ಅವರ ಹೇಳಿಕೆ ಪ್ರಕಾರ ಈಕೆ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು, ಅವನ ಹಣ ಕಿತ್ಕೋತಾ ಇದ್ಲು. ಆಮೇಲೆ ಯಾವುದೋ ಒಂದು ಕ್ಲಿಪ್ಪಿಂಗ್ ಇದ್ದಿರೋದು ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಥರ ಮಾಡ್ಕೊಂಡಿದ್ದಾಳೋ, ಅವರ ದೈಹಿಕ ಸಂಬಂಧದ ವಿಡಿಯೋ ಮಾಡ್ಕೊಂಡು ಗೊತ್ತಿಲ್ಲ. ಅವರ ಆರೋಪ ಮಾಡೋ ರೀತಿ ಹಂಗಿದೆ. 1 ಲಕ್ಷ ಕೊಡು 1 ಲಕ್ಷ ಕೊಡು ಅಂತ ಕೇಳ್ತಾ ಇದ್ಲು. ಇವನಿಗೆ ದಾರಿ ಕಾಣದಾಗಿದೆ, ಹತ್ಯೆ ಮಾಡಿದ್ದಾನೆ ಅಂತ ತಾಯಿ ಒಂದು ರೀತಿಯಲ್ಲಿ ಒಪ್ಕೋತಾ ಇದ್ದಾರೆ. ಅದು ಪೊಲೀಸರು ಹೇಳಬೇಕು. ಅವರ ತಾಯಿಯ ಸೈಡ್ ಏನು ಹೇಳಿದ್ದಾರೆ ಅದನ್ನು ನಾವು ನಿಮಗೆ ಕೇಳಿಸಿದ್ವಿ. ಈಗ ಬನ್ನಿ, ಭಾಳಷ್ಟು ಟ್ವಿಸ್ಟ್ ಇದೆ. ಮಹಾಲಕ್ಷ್ಮಿ ಮಹಾ ಎಕ್ಸ್ಕ್ಲೂಸಿವ್. ಬೆಂಗಳೂರಿನಲ್ಲಿ ಬೆಚ್ಚಿ ಸಂಶಯ ಇರುವಂತಹ ಮುಕ್ತಿರಂಜನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನಾನು ನಿಮಗೆ ಮೊನ್ನೆನೂ ನಮ್ಮ ರಿಪಬ್ಲಿಕ್ ಕನ್ನಡ ಹೇಳ್ತಾನೆ ಇತ್ತು, ಬೇರೆಲ್ಲೋ ಕೊಲೆ ಮಾಡಿ ತಂದು ಇಲ್ಲಿ ಐಸ್ ಕ್ರೀಮ್ ಇಟ್ಟಂಗೆ ಬಾಕ್ಸಲ್ಲಿ ಇಟ್ಟಿದ್ದಾರೆ ಅಂತ. ಅಲ್ಲಿ ರಕ್ತ ಇರಲಿಲ್ಲ ಅಂತೇಳಿ. ಆದರೆ 3 ಫಿಂಗರ್ ಪ್ರಿಂಟ್ ಇತ್ತು. ಹಾಗೂ ಮಹಾಲಕ್ಷ್ಮಿ ನಡುವಿನ ಅತಿಯಾದ ಸಲುಗೆ ಅಂತಂದರೆ ನಿಮ್ಗೆ ಗೊತ್ತಲ್ಲ, ಅದುವೇ ಅತಿಯಾದ ಸಲುಗೆ. ಬನ್ನಿ ಒಂದು ರಿಪೋರ್ಟ್. ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಮಹಾ ಟ್ವಿಸ್ಟ್. ಅತಿಯಾದ ಸಲುಗೆಯೇ ಕೊಲೆಗೆ ಕಾರಣವಾಯ್ತಾ? ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಬೀಭತ್ಸ ಕೊಲೆಗೆ ಈಗ ಮಹಾ ನಡುವೆ ಇದ್ದ ಅತಿಯಾದ ಸಲುಗೆಯೇ ಕಾರಣ ಅಂತ ಹೇಳಲಾಗಿದೆ. ರಂಜನ್ ಡೆತ್ ನೋಟ್ನಲ್ಲಿ ಏನಿದೆ? ಆತ್ಮಹತ್ಯೆ ಮಾಡಿಕೊಂಡ ಮುಕ್ತಿರಂಜನ್ ಶವದ ಬಳಿ ಬ್ಯಾಗ್, ಲ್ಯಾಪ್ಟಾಪ್, ಫೋನ್ ಪತ್ತೆಯಾಗಿದೆ. ಅಲ್ಲದೆ ಪೊಲೀಸರಿಗೆ ರಂಜನ್ ಬರೆದಿರೋ ಡೆತ್ ನೋಟ್ ಸಿಕ್ಕಿದೆ. ಇದರಲ್ಲಿ ಬರೆದಿರೋ ಪ್ರಕಾರ ಮಹಾಲಕ್ಷ್ಮಿ ಜೊತೆಗೆ ಜಗಳ ಮಾಡಿದ್ನಂತೆ ಮುಕ್ತಿರಂಜನ್. ವಯಾಲಿಕಾವಲ್ ಮನೆಯಲ್ಲೇ ಮುಕ್ತಿರಂಜನ್ ಜಗಳ ಆಗ್ತಿತ್ತಂತೆ. ಇದೇ ವೇಳೆ ರಂಜನ್ ಕಪಾಳಕ್ಕೆ ಬಾರಿಸಿದ್ಲಂತೆ ಮಹಾಲಕ್ಷ್ಮಿ. ಇದರಿಂದ ಆಕ್ರೋಶಗೊಂಡು ಹತ್ಯೆ ಮಾಡಿದ್ನ ರಂಜನ್ ಅನ್ನೋ ಅನುಮಾನ ಇದ್ದು, ಮಹಾಲಕ್ಷ್ಮಿ ಜೊತೆಗಿನ ಸಲುಗೆ ಬಗ್ಗೆಯೂ ರಂಜನ್ ಬರೆದಿದ್ದಾನೆ. ಡೆತ್ ನೋಟ್ ಸಿಕ್ಕಿದ್ರೂ ಹತ್ಯೆಗೆ ಬಳಸಿದ್ದ ವೆಪನ್ ನಾಪತ್ತೆ. ಪೊಲೀಸರಿಗೆ ಕೊಲೆಗೆ ಬಳಸಿದ್ದ ವೆಪನ್ ಇನ್ನೂ ಪತ್ತೆಯಾಗಿಲ್ಲ. ವೈಯಾಲಿಕಾವಲ್ ಪೊಲೀಸ್ ಕೂಡ ಒಡಿಶಾದಲ್ಲೇ ಠಿಕಾಣಿ ಹೂಡಿದ್ದು, ಇಂದು ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ ವರದಿ ಪಡೆದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಈಗ ಅವರ ತಾಯಿ ಮತ್ತು ಅವರ ಅಕ್ಕಪಕ್ಕದವರು ಹೇಳೋ ಪ್ರಕಾರ, ಅವರ ಹೇಳಿಕೆ ಪ್ರಕಾರ ಈಕೆ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು,
ಅವನ ಹಣ ಕಿತ್ಕೊತಾ ಇದ್ಲು. ಆಮೇಲೆ ಯಾವುದೋ ಒಂದು ಕ್ಲಿಪ್ಪಿಂಗ್ ಇದ್ದಿರೋದು ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಥರ ಮಾಡ್ಕೊಂಡಿದ್ದಾಳೋ, ಅವರ ದೈಹಿಕ ಸಂಬಂಧದ ವಿಡಿಯೋ ಮಾಡ್ಕೊಂಡು ಗೊತ್ತಿಲ್ಲ. ಅವರ ಆರೋಪ ಮಾಡೋ ರೀತಿ ಹಂಗಿದೆ. 1 ಲಕ್ಷ ಕೊಡು 1 ಲಕ್ಷ ಕೊಡು ಅಂತ ಕೇಳ್ತಾ ಇದ್ಲು. ಇವನಿಗೆ ದಾರಿ ಕಾಣದಾಗಿದೆ, ಹತ್ಯೆ ಮಾಡಿದ್ದಾನೆ ಅಂತ ತಾಯಿ ಒಂದು ರೀತಿಯಲ್ಲಿ ಒಪ್ಕೋತಾ ಇದ್ದಾರೆ. ಅದು ಪೊಲೀಸರು ಹೇಳಬೇಕು. ಅವರ ತಾಯಿಯ ಸೈಡ್ ಏನು ಹೇಳಿದ್ದಾರೆ ಅದನ್ನು ನಾವು ನಿಮಗೆ ಕೇಳಿಸಿದ್ವಿ. ಈಗ ಬನ್ನಿ, ಭಾಳಷ್ಟು ಟ್ವಿಸ್ಟ್ ಇದೆ. ಮಹಾಲಕ್ಷ್ಮಿ ಮಹಾ ಎಕ್ಸ್ಕ್ಲೂಸಿವ್. ಬೆಂಗಳೂರಿನಲ್ಲಿ ಬೆಚ್ಚಿ ಸಂಶಯ ಇರುವಂತಹ ಮುಕ್ತಿರಂಜನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನಾನು ನಿಮಗೆ ಮೊನ್ನೆನೂ ನಮ್ಮ ರಿಪಬ್ಲಿಕ್ ಕನ್ನಡ ಹೇಳ್ತಾನೆ ಇತ್ತು, ಬೇರೆಲ್ಲೋ ಕೊಲೆ ಮಾಡಿ ತಂದು ಇಲ್ಲಿ ಐಸ್ ಕ್ರೀಮ್ ಇಟ್ಟಂಗೆ ಬಾಕ್ಸಲ್ಲಿ ಇಟ್ಟಿದ್ದಾರೆ ಅಂತ. ಅಲ್ಲಿ ರಕ್ತ ಇರಲಿಲ್ಲ ಅಂತೇಳಿ. ಆದರೆ 3 ಫಿಂಗರ್ ಪ್ರಿಂಟ್ ಇತ್ತು. ಹಾಗೂ ಮಹಾಲಕ್ಷ್ಮಿ ನಡುವಿನ ಅತಿಯಾದ ಸಲುಗೆ ಅಂತಂದರೆ ನಿಮ್ಗೆ ಗೊತ್ತಲ್ಲ, ಅದುವೇ ಅತಿಯಾದ ಸಲುಗೆ. ಬನ್ನಿ ಒಂದು ರಿಪೋರ್ಟ್. ಮಹಾಲಕ್ಷ್ಮಿ ಮರ್ಡರ್ ಕೇಸ್ಗೆ ಮಹಾ ಟ್ವಿಸ್ಟ್. ಅತಿಯಾದ ಸಲುಗೆಯೇ ಕೊಲೆಗೆ ಕಾರಣವಾಯ್ತಾ? ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಬೀಭತ್ಸ ಕೊಲೆಗೆ ಈಗ ನಡುವೆ ಇದ್ದ ಅತಿಯಾದ ಸಲುಗೆಯೇ ಕಾರಣ ಅಂತ ಹೇಳಲಾಗಿದೆ. ರಂಜನ್ ಡೆತ್ ನೋಟ್ನಲ್ಲಿ ಏನಿದೆ? ಆತ್ಮಹತ್ಯೆ ಮಾಡಿಕೊಂಡ ಮುಕ್ತಿರಂಜನ್ ಶವದ ಬಳಿ ಬ್ಯಾಗ್, ಲ್ಯಾಪ್ಟಾಪ್, ಫೋನ್ ಪತ್ತೆಯಾಗಿದೆ. ಅಲ್ಲದೆ ಪೊಲೀಸರಿಗೆ ರಂಜನ್ ಬರ್ದಿರೋ ಡೆತ್ ನೋಟ್ ಸಿಕ್ಕಿದೆ. ಇದರಲ್ಲಿ ಬರ್ದಿರೋ ಪ್ರಕಾರ ಮಹಾಲಕ್ಷ್ಮಿ ಜೊತೆಗೆ ಜಗಳ ಮಾಡಿದ್ನಂತೆ ಮುಕ್ತಿರಂಜನ್. ವಯಾಲಿಕಾವಲ್ ಮನೆಯಲ್ಲೇ ಮುಕ್ತಿರಂಜನ್ ಜಗಳ ಆಗ್ತಿತ್ತಂತೆ. ಇದೇ ವೇಳೆ ರಂಜನ್ ಕಪಾಳಕ್ಕೆ ಬಾರಿಸಿದ್ಲಂತೆ ಮಹಾಲಕ್ಷ್ಮಿ. ಇದರಿಂದ ಆಕ್ರೋಶಗೊಂಡು ಹತ್ಯೆ ಮಾಡಿದ್ನ ರಂಜನ್ ಅನ್ನೋ ಅನುಮಾನ ಇದ್ದು, ಮಹಾಲಕ್ಷ್ಮಿ ಜೊತೆಗಿನ ಸಲುಗೆ ಬಗ್ಗೆಯೂ ರಂಜನ್ ಬರೆದಿದ್ದಾನೆ. ಡೆತ್ ನೋಟ್ ಸಿಕ್ಕಿದ್ರೂ ಹತ್ಯೆಗೆ ಬಳಸಿದ್ದ ವೆಪನ್ ನಾಪತ್ತೆ. ಪೊಲೀಸರಿಗೆ ಕೊಲೆಗೆ ಬಳಸಿದ್ದ ವೆಪನ್ ಇನ್ನೂ ಪತ್ತೆಯಾಗಿಲ್ಲ. ವೈಯಾಲಿಕಾವಲ್ ಪೊಲೀಸ್ ಕೂಡ ಒಡಿಶಾದಲ್ಲೇ ಠಿಕಾಣಿ ಹೂಡಿದ್ದು, ಇಂದು ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ ವರದಿ ಪಡೆದು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಈಗ ಅವರ ತಾಯಿ ಮತ್ತು ಅವರ ಅಕ್ಕಪಕ್ಕದವರು ಹೇಳೋ ಪ್ರಕಾರ, ಅವರ ಹೇಳಿಕೆ ಪ್ರಕಾರ, ಈಕೆ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು, ಅವನ ಹಣ ಕಿತ್ಕೊತಾ ಇದ್ಲು. ಆಮೇಲೆ ಯಾವುದೋ ಒಂದು ಕ್ಲಿಪ್ಪಿಂಗ್ ಇದ್ದಿರೋದು ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಥರ ಮಾಡ್ಕೊಂಡಿದ್ದಾಳೋ, ಅವರ ದೈಹಿಕ ಸಂಬಂಧದ ವಿಡಿಯೋ ಮಾಡ್ಕೊಂಡು ಗೊತ್ತಿಲ್ಲ. ಅವರ ಆರೋಪ ಮಾಡೋ ರೀತಿ ಹಂಗಿದೆ. 1 ಲಕ್ಷ ಕೊಡು 1 ಲಕ್ಷ ಕೊಡು ಅಂತ ಕೇಳ್ತಾ ಇದ್ಲು. ಇವನಿಗೆ ದಾರಿ ಕಾಣದಾಗಿದೆ, ಹತ್ಯೆ ಮಾಡಿದ್ದಾನೆ ಅಂತ ತಾಯಿ ಒಂದು ರೀತಿಯಲ್ಲಿ ಒಪ್ಕೋತಾ ಇದ್ದಾರೆ. ಅದು ಪೊಲೀಸರು ಹೇಳಬೇಕು. ಅವರ ತಾಯಿಯ ಸೈಡ್ ಏನು ಹೇಳಿದ್ದಾರೆ ಅದನ್ನು ನಾವು ನಿಮಗೆ ಕೇಳಿಸಿದ್ವಿ. ಈಗ ಬನ್ನಿ, ಭಾಳಷ್ಟು ಟ್ವಿಸ್ಟ್ ಇದೆ. ಮಹಾಲಕ್ಷ್ಮಿ ಮಹಾ ಎಕ್ಸ್ಕ್ಲೂಸಿವ್. ಬೆಂಗಳೂರಿನಲ್ಲಿ ಬೆಚ್ಚಿ ಸಂಶಯ ಇರುವಂತಹ ಮುಕ್ತಿರಂಜನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನಾನು ನಿಮಗೆ ಮೊನ್ನೆನೂ ನಮ್ಮ ರಿಪಬ್ಲಿಕ್ ಕನ್ನಡ ಹೇಳ್ತಾನೆ ಇತ್ತು, ಬೇರೆಲ್ಲೋ ಕೊಲೆ ಮಾಡಿ ತಂದು ಇಲ್ಲಿ ಐಸ್ ಕ್ರೀಮ್ ಇಟ್ಟಂಗೆ ಬಾಕ್ಸಲ್ಲಿ ಇಟ್ಟಿದ್ದಾರೆ ಅಂತ. ಅಲ್ಲಿ ರಕ್ತ ಇರಲಿಲ್ಲ ಅಂತೇಳಿ. ಆದರೆ 3 ಫಿಂಗರ್ ಪ್ರಿಂಟ್ ಇತ್ತು. ಹಾಗೂ ಮಹಾಲಕ್ಷ್ಮಿ ನಡುವಿನ ಅತಿಯಾದ ಸಲುಗೆ ಅಂತಂದರೆ ನಿಮ್ಗೆ ಗೊತ್ತಲ್ಲ,